ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್. ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಸುಸ್ವಾಗತ. ಇದು ಬಂದು ಶುಕ್ರವಾರದ ವಿಡಿಯೋನ ನಿಮ್ಮ ಮುಂದೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಗ್ಯಾಪ್ ಆಯಿತು, 2-3 ದಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತಾ ಇದ್ದೀನಿ. ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಹಸಿ ಬಟಾಣಿ ಇತ್ತು, ಅದು ಕೂಡ ಸ್ವಲ್ಪ ಬಿಡಿಸ್ಕೊಳ್ತಾ ಇದ್ದೀನಿ. ಮಶ್ರೂಮ್ ನಂಗೆ ತುಂಬ ಇಷ್ಟ. ಮಶ್ರೂಮಲ್ಲಿ ತುಂಬ ತರಹದ ಅಡುಗೆಗಳನ್ನ ಮಾಡಬಹುದು. ಅಂಥದ್ರಲ್ಲಿ ಇವತ್ತು ನಾನು ಬಿರಿಯಾನಿ ಮಾಡೋಣ ಅಂತ ಹೇಳಿ ಬೆಳಗಿನ ಡೈಲಿ ಬ್ಲಾಗ್ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಹಾಗೆ ಚಾನಲ್ಗೆ ಹೊಸದಾಗಿ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಈ ನಿಮ್ಮ ಚಾನಲ್ ಮೇಲೆ ಇರಲಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಬನ್ನಿ, ನಾನು ಯಾವ ರೀತಿ ಮಶ್ರೂಮ್ ಬಿರಿಯಾನಿನ ಮಾಡ್ತೀನಿ ಅಂತ ಹೇಳಿ ಸಂಕ್ಷಿಪ್ತವಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಶಿವರಾತ್ರಿ ಹಬ್ಬದ ದಿನ ವಾಟರ್ ಮೆಲನನ್ನು ಕಟ್ ಮಾಡಿ ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಉಳಿದಿತ್ತು. ಸ್ವಲ್ಪ ಥಂಡಿ ಕಡಿಮೆ ಆಗಲಿ ಅಂತ ಹೊರಗಡೆ ಇಟ್ಟೆ. ನೀವು ನೋಡ್ತಾ ಇರೋದು ಹಳದಿ ಕಲರ್ ಕಲ್ಲಂಗಡಿ ಹಣ್ಣು, ಹಳದಿ ಕಲರು, ಆದರೆ ಒಳಗಡೆ ರೆಡ್ಡೇ ಇರುತ್ತೆ ಹಣ್ಣು. ನೋಡೋಣ, ಇದು ಯಾವತ್ತೂ ತಿಂದಿಲ್ಲ. ಹಳದಿ ಕಲರ್ ವಾಟರ್ ಮೆಲನ್ ತೊಗೊಬಂದೆ ನೋಡೋಣ ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ, ತೊಗೊಂಡೋಗಿ ಅಂತ ಹೇಳಿದ್ರು. ಹಣ್ಣು ಮಾತ್ರ ಸಖತ್ತು ಸಿಹಿಯಾಗಿತ್ತು. ಯೆಲ್ಲೋ ಕಲರ್ ಹಳದಿ, ಅಂದರೆ ಹಳದಿ ಕಲರ್ ಕಲ್ಲಂಗಡಿ ಹಣ್ಣಂತೂ ಸಖತ್ ಟೇಸ್ಟ್ ಇತ್ತು. ತಂದಿದ್ದಕ್ಕೂ ತುಂಬ ಖುಷಿ ಆಯಿತು. ನೋಡ್ತಾ ಇದ್ದೀರಾ, ಮಶ್ರೂಮು 2 ಪ್ಯಾಕೆಟ್ ತೊಗೊಬಂದಿದ್ದೆ. ಅದನ್ನು ಬಿಡಿಸಿ ಒಂದು 3 ಸಲ ಚೆನ್ನಾಗಿ ತೊಳ್ಕೊಳ್ತೀನಿ. ತೊಳೆದು ಅದನ್ನು ಸ್ವಲ್ಪ ಉಪ್ಪು ಹಾಕಿ ನೆನೆಯೋದಕ್ಕೆ ಇಡ್ತೀನಿ. ಕೆಲವರು ಹೇಳ್ತಾರೆ ಮಶ್ರೂಮ್ನ ನಾನ್ ವೆಜ್ ರೀತಿ ಅಂತ ಹೇಳ್ತಾರೆ. ಖಂಡಿತ ನಾನು ಅದನ್ನು ಒಪ್ಪೋದಿಲ್ಲ. ಮಶ್ರೂಮ್ ಒಂದು ತರಕಾರಿ ಅಂತ ನಾನು ಭಾವಿಸ್ತೀನಿ, ವೆಜ್ಜು ಅಂತ ಖಂಡಿತ ಹೇಳ್ಕೊಳ್ತೀನಿ. ಸ್ವಲ್ಪ ತಾನೇ ಹಸಿ ಬಟಾಣಿ ಇತ್ತು, ಅದು ಕೂಡ ಬಿಡಿಸಿ ಇಟ್ಕೊಂಡಿದ್ದೀನಿ. 1-2 ಈರುಳ್ಳಿ ತೊಗೊಂಡಿದ್ದೀನಿ, 1-3 ಟೊಮೊಟೊ ತೊಗೊಂಡಿದ್ದೀನಿ. ಇಲ್ಲಿ ಯಾವುದು ಮಸಾಲ ನಾನು ರುಬ್ತಾ ಇಲ್ಲ. ಹಾಗೆ ಎಲ್ಲ ಕೂಡ ಹಂಗೆ ಪೌಡ್ರು, ಏನು ಮಸಾಲ ಪೌಡ್ರನ್ನ ಹಾಕಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತಗೊಂಡು ಅದರ ಯಾವುದೇ ಮಸಾಲ ರುಬ್ದಂಗೆ ನಾನು ತುಂಬಾ ಚೆನ್ನಾಗಿರುತ್ತೆ. ಈ ಥರ ಕೂಡ ಬಿರಿಯಾನಿನ ಖಂಡಿತ ಮಾಡಿಕೊಂಡು ತಿನ್ನಬಹುದು. ಟೊಮೊಟೊ ಈರುಳ್ಳಿನ ಸ್ಲೈಸಾಗಿ ಹಚ್ಕೊಳ್ತಾ ಇದ್ದೀನಿ. ಆನಂತರ ಮಶ್ರೂಮು ಕೂಡ ತೊಳ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ. ಈಗ ಒಂದು ಕುಕ್ಕರನ್ನು ಇಟ್ಕೊಳ್ತಾ ಇದ್ದೀನಿ. ಬೇಗ ಆಗುತ್ತೆ. ಒಂದು 1/4 ಗಂಟೆಯಲ್ಲೆಲ್ಲ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ಮನೆ ಕ್ಲೀನಿಂಗ್ ಇದೆ, ನಮ್ಮ ಮನೆಯವರ ವರ್ಷದ ಕಾರ್ಯ, ಜೊತೆಗೆ ಅವರ ಹುಟ್ಟಿದ ದಿನ ಒಂದೇ ದಿನ ಬರ್ತಾ ಇದೆ. ಇನ್ನು 2-3 ದಿನ ಮಾತ್ರ ಬಾಕಿ ಇದೆ. ಒಂದು ಸ್ವಲ್ಪ ಮನೇನ ಡೀಪ್ ಕ್ಲೀನಿಂಗ್ ಮಾಡ್ಕೋಬೇಕು. ಅಮ್ಮ ಮತ್ತು ನನ್ನ ತಮ್ಮನ ಹೆಂಡತಿ ಪ್ರಿಯಾ ಇವರೆಲ್ಲ ಇವಾಗ ಬರ್ತಾರೆ. ಅವ್ರು ಬರೋಕ್ಕೆ ಮುಂಚಿತವಾಗಿ ನಾನು ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. 1-2 ದಿನ ಬೇಕು ಮನೆ ಕ್ಲೀನಿಂಗ್ ಮಾಡ್ಕೋಬೇಕು. ಒಂದು ಕಡೆಯಿಂದ ಬೆಡ್ರೂಮ್ಗಳು, ಹಾಲು, ಅಡುಗೆ ಮನೆ ಅಂತ ಹೇಳಿ ಕ್ಲೀನಿಂಗ್ ಪ್ರೋಸೆಸ್ ತುಂಬಾ ಇದೆ. ನೋಡ್ತಾ ಇದ್ದೀರಿ, ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ಮಾಮೂಲಿ ಗೊತ್ತಿದೆಯಲ್ಲ, ಪಲಾವ್ ಎಲೆ, ಕಸೂರಿ ಮೇಥಿ ಇವೆಲ್ಲ ಕೂಡ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿ ಸಹ ನಾನು ಈಗ ಹಾಕಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ ನಂತರ ಟೊಮೊಟೊ ಕೂಡ ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ದೀರಿ, ಟೊಮೊಟೊ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ವಾ. 1-3 ಟೊಮೊಟೊ ನಾನು ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೆ, ಅದು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಬ್ಯುಸಿ ಇದ್ದೀನಿ. 2 ದಿನ 3 ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಹೇಳಿ. ಇರೋ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ನಿಮ್ಮ ಮುಂದೆ ತೊಗೊಬಂದಿದ್ದೀನಿ. ಈಗ ಗಮನಿಸಿದ್ರಿ, 1-2 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿದ್ದೀನಿ. ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾನು ಮಶ್ರೂಮ್ ಇತ್ತಲ್ಲ, ಮಧ್ಯ ಒಂದು 2 ಪೀಸ್ ಮಾಡ್ಕೊಳ್ತೀನಿ. ಉಂಡೆ ಹಾಕ್ತಾಯಿಲ್ಲ, ಮಧ್ಯ ಕಟ್ ಮಾಡಿದ್ರೆ 2 ಪೀಸ್ ಆಗುತ್ತೆ ನೋಡಿ. ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳ್ಕೋಬೇಕು, ಏಕೆಂದರೆ ಕಪ್ಪಗೆ ಮಣ್ಣೆಲ್ಲ ಇರುತ್ತೆ ಕೆಲವು ಬಾರಿ. ಅದರಿಂದ 1-3 ಬಾರಿ ಆದರೂ ಸಹ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಬಳಸಬೇಕು. ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಶ್ರೂಮ್ ಕಬಾಬು ಕೂಡ ಸೂಪರಾಗಿರುತ್ತೆ. ನೀವು ಗ್ರೇವಿ ಮಾಡ್ಕೊಳ್ತೀರಾ, ತುಂಬ ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಕೂಡ ನಾನೀಗ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಅದನ್ನು ಕೂಡ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನಂತರ ಮಶ್ರೂಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬಾಸುಮತಿ ರೈಸ್ ಹಾಕಿ ಮಾಡಿದ್ರು ಕೂಡ ಸೂಪರಾಗಿರುತ್ತೆ. ನಾನಿಲ್ಲಿ ಮಾಮೂಲಿ ರೈಸ್ನ ಕೂಡ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂತು ಮಶ್ರೂಮ್ ಬಿರಿಯಾನಿ ಅಂತ ಹೇಳಬಹುದು. ನಾನಿವಾಗ ಏನು ಮಶ್ರೂಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಇದು ಕೂಡ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ.
ಚೆನ್ನಾಗಿರುತ್ತೆ. ಚಿಕನ್ ಬಿರಿಯಾನಿ ಥರನೇ ಇರುತ್ತೆ. ಕೆಲವ್ರು ನಾನ್ ವೆಜ್ಜು ಅಂತಾರೆ ಮಶ್ರೂಮ್ನ, ಖಂಡಿತ ಅಲ್ಲ. ನೋಡಿ ಅಮ್ಮ ಮತ್ತು ಪ್ರಿಯಾ ಮತ್ತು ನಮ್ಮ ಚೊಟಾಕು ಬರ್ತಾ ಇರೋವಂಥದ್ದು ಮೋಕ್ಷಿತ್ ಕೃಷ್ಣ ಆಟೋದಲ್ಲಿ ಬಂದರು. ಮನೆ ಕ್ಲೀನಿಂಗ್ ಇವತ್ತಿಂದನೇ ಶುರು ಆಗಬೇಕು ಅಂತ ಹೇಳಿ ಬಂದಿರುವಂಥದ್ದು. ಅವ್ರು ಬರೋ ಅಷ್ಟರಲ್ಲಿ ನಾನು ತಿಂಡಿ ಕೂಡ ರೆಡಿ ಮಾಡ್ತಾಯಿದ್ದೆ. ಮಶ್ರೂಮ್ ಬಿರಿಯಾನಿ ಜೊತೆಗೆ ಮೊಸರು ರಾಯ್ತ ಕೂಡ ರೆಡಿ ಆಗ್ತಾಯಿತ್ತು. ಇವತ್ತು ಕೆಲಸ ಹಿಡಿದ್ರೆ ಒಂದು 2-3 ದಿನ ಕಂಟಿನ್ಯೂ ಆಗಿ ಕೆಲಸ ಇದೆ ಮನೆಯಲ್ಲಿ. ಒಂದು ಕಡೆಯಿಂದ ಡೀಪ್ ಕ್ಲೀನಿಂಗ್ ಮಾಡ್ಕೋಬೇಕು. ಇನ್ನು 2-3 ದಿನ ಮಾತ್ರ ನಮ್ಮ ಮನೆಯ ಕಾರ್ಯ. ಇನ್ನು ಶನಿವಾರ ಅಂತ ಹೇಳಿದ್ರೆ ಇನ್ನೊಂದು 2-3 ದಿನ ಮಾತ್ರ ಬಾಕಿ ಇದೆ. ಒಂದೊಂದೇ ಕೆಲಸ ಮಾಡಿಕೊಂಡ್ರು ಸಹ ಮುಗೀತಾ ಇಲ್ಲ. ಮೋಕ್ಷಿತ್ ಕೃಷ್ಣ ಜರ್ನಿ ಅಂದರೆ ಬಸ್ಸು ಈ ಥರ ಬಂದುಬಿಟ್ರೆ ಬೇಗ ನಿದ್ರೆ ಮಾಡಿಬಿಡ್ತಾನೆ. ಮಲ್ಕೊಂಡಿರೋದು ನೋಡಿದ್ರಿ. ಅಮ್ಮ ಕೂಡ ಬರ್ತಾ ಇದ್ದಾರೆ. ಮಲಗಿಬಿಟ್ಟಿದ್ದಾನೆ. ಮಲಗಿಸಿ ಮಶ್ರೂಮ್ ಬಿರಿಯಾನಿ ಹೇಗಾಗಿದೆ ನೋಡೋಣ. ಮಲ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ಅವನು ಎದ್ದ ಮೇಲೆ ಅವನು ತುಂಟುತ್ತಾನ. ಮಲಗಲಿಲ್ಲ. ಬಂದ ತಕ್ಷಣ ಎಚ್ಚರ ಆಗೇ ಬಿಟ್ಟ. ಒಂದು 2 ನಿಮಿಷ ನಾನೊಂದು ಸ್ವಲ್ಪ ಮಾತಾಡಿಸ್ದೆ. ಮಾತಾಡಿದ ತಕ್ಷಣ ಎದ್ದೇ ಬಿಟ್ಟ. ಅವನು ಮಲಗಲಿಲ್ಲ. ಖುಷಿ ಅವರಿಗೆ. ಇಲ್ಲಿ ಬಂದರೆ ಅವನಿಗೆ ತುಂಬ ಖುಷಿ. ಆಟ ಆಡ್ತಾನೆ. ತುಂಬ ತುಂಟುತನ ತೋರಿಸ್ತಾನೆ. ಬನ್ನಿ ಮಶ್ರೂಮ್ ಬಿರಿಯಾನಿ ಹೇಗಾಗಿದೆ ನೋಡೋಣ. ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ವಿಜಿಲ್ ಬಂದಾದಮೇಲೆ ನಾನು ಇನ್ನೂ ವಿಜಿಲ್ಗೆ ಹಾಕ್ತಾ ಇರೋವಂಥದ್ದು. ಈಗ ನಾನು ಬಿರಿಯಾನಿ ಪೌಡ್ರ್ ಹಾಕ್ತೆ. ಸ್ವಲ್ಪ ಮೊಸರು ಕೂಡ ಹಾಕ್ತಾಯಿದ್ದೀನಿ. ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಇರುತ್ತೆ ಮೊಸರು ಹಾಕೋದ್ರಿಂದ. ಎಲ್ಲ ಮಿಕ್ಸ್ ಮಾಡಿ ಒಂದು ವಿಜಿಲ್ ಹಾಕ್ಸೋಣ. ನೋಡಿ ಎಲ್ಲ ಈಗ ಚೆನ್ನಾಗಿ ಮಸಾಲ ಬಿರಿಯಾನಿ ಪೌಡ್ರ್ ಒಂದಿಗೆ 1-2-3 ಸ್ಪೂನ್ ಮೊಸರು ಕೂಡ ಹಾಕ್ತೆ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಇದೇ ಟೈಮಲ್ಲಿ ಅಕ್ಕಿ ಕೂಡ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ನೀರು ಹಾಕೋದಕ್ಕೆ ಮುಂಚಿತವಾಗಲೇ ಕೂಡ ಏನು ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ ನೋಡಿ. ಅಕ್ಕಿನೂ ಸಹ ನೀವು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಉದ್ರಾಗಿ ಅನ್ನ ಬರುತ್ತೆ, ಅಂಟು ಬರೋದಿಲ್ಲ. ಅಕ್ಕಿನೂ ಕೂಡ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಆ ನಂತರ ನೀವು ಬೇಕು ಅಂದರೆ ನೀವು ಅಳತೆಗೆ ತಕ್ಕಂತೆ ನೀರನ್ನು ಹಾಕೋಬಹುದು. ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇವಾಗ ನೀರು ಕೂಡ ಹಾಕೋಣ. ಅಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಥರ ನಾನು ಹಾಕ್ಕೊಳ್ತೀನಿ. ಸ್ವಲ್ಪ ಬಿರಿಯಾನಿಗೆ ಒಂದು ಅರ್ಧ ಗ್ಲಾಸ್ ನೀರನ್ನು ಕಡಿಮೆ ಇಟ್ಕೊಳ್ತೀನಿ, ಸ್ವಲ್ಪ ಉದ್ರಾಗಿರಲಿ ಅಂತ ಹೇಳಿ. ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪನ್ನ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ವಿಸಿಲ್ ಬಂದ ಮೇಲೆ ತೆಗಿತೀನಲ್ಲ ಆವಾಗ 1-2 ಸ್ಪೂನ್ ತುಪ್ಪ ಹಾಕ್ತೀನಿ. ತುಪ್ಪ ಹಾಕಿ ಆಮೇಲೆ ಮಿಕ್ಸ್ ಮಾಡಿ ಮತ್ತೆ ಸ್ವಲ್ಪ ದಮ್ ತೊಗೊಳ್ಳಿ ಅಂತ ಹೇಳಿ ಕ್ಯಾಪನ್ನ ಹಾಕಿ ಆ ನಂತರ ಬಡಿಸುವಂಥದ್ದನ್ನು ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾವುದೇ ರೀತಿ ಇದೇ ಮೆಥಡಲ್ಲಿ ನಾನ್ ವೆಜ್ ಆಗಲಿ ಈ ಥರ ನೋಡಿ. ನಾನೀಗ 1 ಸ್ಪೂನಷ್ಟು ತುಪ್ಪ ಈಗ ಹಾಕ್ತಾಯಿದ್ದೀನಿ. ಯಾಕೆ ಸ್ವಲ್ಪ ಅದು ಬಿಸಿಲಿ ಬೆಂದಾಗ ಟೇಸ್ಟ್ ಜಾಸ್ತಿ ಅಂತ ಹೇಳಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. ನೋಡಿದ್ರಿ ತುಪ್ಪ ನಾನು ಹಾಕಿದ್ದು. ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಯಾಪನ್ನ ಹಾಕೋಣ. ಉದ್ರಾಗಿ ಒಳ್ಳೆ ಫ್ಲೇವರ್ ಇರುತ್ತೆ, ಒಳ್ಳೆ ಘಮ ಇರುತ್ತೆ. ಮಶ್ರೂಮ್ ಬಿರಿಯಾನಿ ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳು ದೊಡ್ಡವರು ಎಲ್ರಿಗೂ ಕೂಡ ತುಂಬ ಇಷ್ಟಪಟ್ಟು ಖಂಡಿತ ತಿಂತಾರೆ. ನಾನಿವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕಿ ಇವಾಗ ಕುಕ್ಕರ್ ಕ್ಯಾಪನ್ನ ಹಾಕಿ ವಿಸಿಲ್ ಹಾಕ್ಸ್ಕೊಳ್ಳೋಣ. ಬನ್ನಿ ವಾಟ್ರ್ ಮೆಲನ್, ಹಳದಿ ಕಲರ್ ವಾಟ್ರ್ ಮೆಲನನ್ನು ಕಟ್ ಮಾಡೋಣ. ಹೇಗಿರುತ್ತೆ ನೋಡೋಣ. ಪ್ರಿಯಾ ಕಟ್ ಮಾಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಿ ನೀವು. ಅಂದರೆ ಮೊಸರು ರಾಯ್ತಕ್ಕೆ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇರುವಂಥದ್ದು. ಅದನ್ನು ಕಟ್ ಮಾಡಿ ಕಲ್ಲಂಗ್ರೇಣು ಹಳದಿ ಕಲರು ನಾನು ಯಾವಾಗಲೂ ತಿಂದಿರಲಿಲ್ಲ. ಇದೇ ಫಸ್ಟು ನಾನು ಈ ಥರ ನಾನು ಒಳಗಡೆನೂ ಕೂಡ ಹಳದಿ ಇರುತ್ತೇನೋ ಅಂತ ಅಂದ್ಕೊಂಡೆ. ಈಗ ಹಳದಿ ಕಲ್ಲಂಗ್ರೇಣು ಕೂಡ ಬರ್ತಾಯಿದೆ ನೋಡಿರಬಹುದು ನೀವು ಕೂಡ. ಹಳದಿ ಇಲ್ಲ ಅಂದರು. ಕೇಳಿದೆ ಹಣ್ಣಿನ ಅಂಗಡೀಲಿ ಕೇಳಿದೆ, ಒಳಗಡೆನೂ ಕೂಡ ಯೆಲ್ಲೋ ಕಲರ್ ಇದೆಯಾ ಅಂತ. ಇಲ್ಲ, ಮಾಮೂಲಿ ಹಣ್ಣು ಥರನೇ ಇರುತ್ತೆ, ಆದರೆ ಕಲರ್ ಜಾಸ್ತಿ ಇರುತ್ತೆ, ಇದು ಟೇಸ್ಟು ಚೆನ್ನಾಗಿರುತ್ತೆ ಅಂದರು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಮತ್ತು ಸ್ವೀಟು ಅಷ್ಟೇ ಸಖತ್ ಟೇಸ್ಟ್ ಇತ್ತು. ನನಗೆ ತಂದಿದ್ದಕ್ಕೂ ಕೂಡ ತುಂಬ ಖುಷಿ ಆಯಿತು. ಹಳದಿ ವಾಟ್ರ್ ಮೆಲನ್ ತಿಂದಿರಲಿಲ್ಲ, ತಿಂದು ನೋಡಿದೆ. ಒಳ್ಳೆ ಟೇಸ್ಟು, ರುಚಿ ಅಂತೂ ಸಕ್ಕರೆ ಥರ ಇತ್ತು. ಖುಷಿ ಆಯಿತು. ನೀವು ತಿಂದಿದ್ದೀರಾ ಈ ಥರ ಹಳದಿ
ಕಲ್ಲಂಗಡಿ ಹಣ್ಣನ್ನು ಅಂತ ಹೇಳಿ ತಿಂದಿದ್ರೆ ಕಮೆಂಟ್ ಮಾಡಿ ಆಯಿತಾ. ಇನ್ನು ಮಧ್ಯಾಹ್ನಕ್ಕೆ ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ಹೇಳಿ ಹುರುಳಿಕಾಳು, ಕಡಲೆಕಾಳು, ಹೆಸ್ರು ಕಾಳು ಮೊಳಕೆ ಬಂದಿರುವಂಥದ್ದನ್ನು ತೊಳೆದು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಆಲೂಗಡ್ಡೆ ಬದನೆಕಾಯಿ ಹಾಕಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ. ಕೆಲವರು ನನಗೆ ಈ ಥರ ಕಟ್ ಮಾಡಿ ತಿನ್ನಬೇಕು, ಹಿಂಗೆ ಸಿಪ್ಪೆ ಸಮೇತ ಹಿಂಗೆ ಕೌರಿ ತಿನ್ನೋದಕ್ಕೆ ಆಗೋದೇ ಇಲ್ಲ, ಅದು ಕಟ್ ಮಾಡಿಕೊಡ್ತಾ ಇರುವಂಥದ್ದು. ಕಲರು ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಮಾಮೂಲಿ ಹಣ್ಣಿಗಿಂತ ಇದು ತುಂಬ ಕಲರಾಗಿ ಕಾಣಿಸ್ತಾ ಇದೆ. ಒಳ್ಳೆ ಕಲರ್ ಅಲ್ವಾ. ಟೇಸ್ಟು ಕೂಡ ತುಂಬ ಚೆನ್ನಾಗಿ ರುಚಿ ಇತ್ತು. ಕೆಲವರು ಸಪ್ಪೆ ಇರುತ್ತಲ್ಲ ಹಣ್ಣು, ಆ ಥರ ಇರಲಿಲ್ಲ, ಒಳ್ಳೆ ಟೇಸ್ಟ್ ಇತ್ತು. ಎಲ್ಲರೂ ಕೂಡ ಒಂದೊಂದು ಪೀಸ್ ಕಲ್ಲಂಗಡಿ ಹಣ್ಣನ್ನು ತಿಂದು ಮಶ್ರೂಮ್ ಬಿರಿಯಾನಿನ ತಿಂದು ಒಂದು ಅರ್ಧ ಗಂಟೆ ಕೂತ್ಕೊಂಡು ಕೆಲಸನ ಶುರು ಮಾಡಿಕೊಂಡ್ರು. ಸತತವಾಗಿ ಒಂದು 2-3 ದಿನ ಅಂತೂ ಮನೆ ಕ್ಲೀನಿಂಗ್ ಇಟ್ಕೊಳ್ಳುತ್ತೆ. ಯಾವಾಗಲೂ ಸಹ ನಮ್ಮದು ಪೂಜೆ ಇರೋದ್ರಿಂದ ಒಂದು ಸ್ವಲ್ಪ ಶುದ್ಧ ಮಾಡಿಕೊಂಡು ಮನೆಯಲ್ಲಿ ಕ್ಲೀನ್ ಮಾಡಿಕೊಂಡೇ ಮಾಡಿದ್ರೆ ಸಮಾಧಾನ ಆಗುವಂಥದ್ದು. ಮೊಳಕೆ ಕಾಳು ಕೂಡ ನೋಡಿದ್ರಿ. ಬನ್ನಿ ಹಣ್ಣು ನಾನೊಂದು ಪೀಸ್ ತಿಂದು ಕೆಲಸ ಮಾಡ್ಕೊಳ್ಳೋಣ. ನನಗಂತೂ ಮುಂಚೆ ಹೇಳಿದೆ, ಶಿವರಾತ್ರಿ ಹಬ್ಬದ ಲಾಗಲ್ಲಿ ಹೇಳಿದ್ದೀನಿ, ಕಲ್ಲಂಗಡಿ ಹಣ್ಣು ಅಂದರೆ ವಾಟರ್ ಮೆಲೂನ್ ತುಂಬ ಇಷ್ಟ ನನಗೆ. ಈ ಹಣ್ಣಂತೂ ತುಂಬ ಇಷ್ಟ ಆಯಿತು, ಸಖತ್ ಸಿಹಿ ಇತ್ತು. ತಿಂದು ಮುಗಿಸಿ ಟಿಫನ್ ಇವಾಗ ವಿಜಿಲ್ ಬಂದಿದೆ. ಯಾವ ರೀತಿ ಆಗಿದೆ ನೋಡೋಣ. ಹೊಸ್ದಾಗಿ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಖಂಡಿತ ಬೇಕು. ಹಾಗೆ ಎಷ್ಟೋ ಜನ ವಿಡಿಯೋ ನೋಡ್ತಾ ಇದ್ದೀರಿ, ಲೈಕ್ ಕೊಡೋದನ್ನ ಮರ್ತ್ಕೊಳ್ತಾ ಇದ್ದೀರಿ. ಅದರಿಂದ ಲೈಕ್ ಕೊಡೋದನ್ನ ಮರ್ತ್ಕೋಬೇಡಿ, ಲೈಕ್ನ ಕೊಡಿ. ಲೈಕು ಒಂದು ಸ್ಫೂರ್ತಿ ಅಂತ ನಾನು ತುಂಬ ಬಾರಿ ಹೇಳ್ತಾನೆ ಹೋಗ್ತೀನಿ. ಮೋಕ್ಷಿತ್ ಕೃಷ್ಣನ ಆಟ ಜಾಸ್ತಿ ನೋಡಿ ನನ್ನ ಜೊತೆ ಆಡ್ಕೊಂಡು ಹಣ್ಣನ್ನು ತಿಂತ ಅವ್ನ ಮಾತುಗಳನ್ನ ಕೇಳಬೇಕು. ತುಂಬ ತುಂಟತನದಲ್ಲಿ ಎಲ್ಲ ಮಾತುಗಳು ಕೂಡ ಬರ್ತಾ ಇದೆ. ಎಲ್ಲನೂ ಕೂಡ ಇವಾಗ ಕಲ್ತ್ಕೊಂಡು ಮಾತಾಡ್ತಾನೆ. ತುಂಬ ಖುಷಿ ಆಗುತ್ತೆ. ಅದು ಟಿ ವಿ ಹಾಕ್ಬಿಟ್ಟಿದೆ, ಸಾಂಗ್ಸ್ ಇತ್ತು, ಇನ್ನು ಕಾಪಿ ರೈಟ್ಸ್ ಬರುತ್ತೆ ಅಂತ ಹೇಳಿ ನಾನು ಮ್ಯೂಟ್ ಮಾಡಿದ್ದೀನಿ. ಅವ್ನು ಮಾತಾಡೋದನ್ನು ಹಾಕೋಣ ಅಂತ ರೆಕಾರ್ಡ್ ಆಯಿತು, ಆದರೆ ಆ ಸಂದರ್ಭದಲ್ಲಿ ನಾನು ಗಮನಿಸಿಲ್ಲ. ಟಿ ವಿ ಆನ್ ಆಗಿತ್ತಾ, ಸಾಂಗ್ಸ್ ಬರ್ತಿತ್ತು, ಇನ್ನು ಕಾಪಿ ರೈಟ್ಸ್ ಆಗುತ್ತೆ ಅಂತ ಹೇಳಿ ಮ್ಯೂಟ್ ಮಾಡಬೇಕಾಗಿ ಬಂತು. ಸಿಕ್ಕಾಪಟ್ಟೆ ಮಾತಾಡ್ತಾನೆ. ಆ ಮಾತುಗಳು ಕೇಳಿದ್ರಂತೂ ಸಾಂಗ್ ಹೇಳೋದಂತೂ ಕತೆ ಎಲ್ಲ ಮಾಡ್ತಾ ಇದ್ದಾನೆ ಇವಾಗ ಅವನು. ಬನ್ನಿ ಬಿರಿಯಾನಿ ಹೇಗಾಗಿದೆ ನೋಡಿಕೊಂಡು ಬರೋಣ. ವಿಷಿಲೆಲ್ಲ ಹೋಗಿದೆ, ಯಾವ ರೀತಿ ಆಗಿದೆ ನೋಡೋಣ. ಮೊಸರು ರಾಯ್ತ ಕೂಡ ರೆಡಿ ಆಗಿದೆ, ನೋಡ್ತಾ ಇದ್ದೀರಿ. ಸಖತ್ತಾಗಿದೆ ಮಶ್ರೂಮ್ ಬಿರಿಯಾನಿ ಅಂತ ಹೇಳಬಹುದು. ಬಿಸಿ ಬಿಸಿ ತಿಂದ್ರಂತೂ ಸಖತ್ ಟೇಸ್ಟ್ ಕೊಡ್ತು. ಎಲ್ರಿಗೂ ಕೂಡ ಬಡಿಸ್ಕೊಟ್ಟೆ. ತುಪ್ಪ ಸ್ವಲ್ಪ ಹಾಕಿ ಮತ್ತೆ ವಿಶಿಲ್ ಕುಕ್ಕರ್ ಕ್ಯಾಪನ್ನ ಹಾಕಿದೆ. ಇನ್ನೂ ಚೆನ್ನಾಗಿ ಒಳ್ಳೆ ಉದುರಾಗಿ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಕೂಡ ಇಷ್ಟಪಟ್ಟರು. ಚೆನ್ನಾಗಿದೆ ಅಂತ ಹೇಳಿದ್ರು. ತಿನ್ನಬೇಕಾದ್ರೆ ನಾವು ಮಾಡಿದಂತಹ ಯಾವುದೇ ಅಡುಗೆ ಆಗಲಿ ತಿಂಡಿ ಆಗಲಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಮಾಡಿದ್ದಕ್ಕೂ ಖುಷಿ ಆಗುತ್ತೆ. ಒಂಥರ ಖುಷಿ ಅನಿಸುತ್ತಲ್ವ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ, ತಿನ್ನಬೇಕು ಅನ್ನಿಸ್ತಾ ಇದೆಯಲ್ವಾ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಬಿಸಿ ಬಿಸಿ ಬಿರಿಯಾನಿನ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇಷ್ಟ ಆಗಿತ್ತು ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋ. ಎಲ್ಲರಿಗೂ ತಿಂಡಿ ಬಡಿಸಿ ನಾನು ಕೂಡ ತಿಂದ್ಕೊಂಡು ಮನೆ ಕೆಲಸನ ಶುರು ಮಾಡ್ಕೊಂಡ್ವಿ. ನಮ್ಮ ಕೆಲಸದಮ್ಮ ಬರೋಕ್ಕೆ ಮುಂಚಿತವಾಗಲಿ ಇವರು ಅರ್ಧ ಕೆಲಸ ಮುಗಿಸ್ಕೊಬಿಟ್ರು. ಅಮ್ಮ ಮತ್ತು ಪ್ರಿಯಾ ಎಲ್ಲ ಕೆಲಸ ಕೂಡ, ಅಡುಗೆ ಮನೆ, ಬೆಡ್ರೂಮ್ಗಳಂತೂ ಎಲ್ಲನೂ ಕೂಡ ಎಲ್ಲ ಧೂಳು ಹೊಡೆದು ಬಟ್ಟೆಗಳೆಲ್ಲ ಮಡಚಿ ಸಂದಿ ಇವೆಲ್ಲನೂ ಕಸ ಹೊಡ್ಕೊಂಡು ಡೀಪ್ ಕ್ಲೀನಿಂಗ್ ಅಂತ ಹೇಳ್ಬೋದು ಎಲ್ಲ ಆಯಿತು. ತಿಂಡಿ ತಿಂದು ಒಂದು ಅರ್ಧ ಗಂಟೆ ಕೂತು ಆನಂತರ ಕೆಲಸ ಶುರು ಮಾಡಿಕೊಂಡ್ರು. ನೋಡ್ತಾ ಇದ್ದೀರಿ ನಮ್ಮ ಅಡುಗೆ ಮನೆ ಎಲ್ಲ ತೆಗೆದುಬಿಟ್ಟಿದ್ದಾರೆ. ನೋಡ್ತಾ ಇದ್ದೀರಿ, ನಾನು ಇಷ್ಟು ದಿನ ಇದ್ದಂಥ ಮನೆಗಳಿಗೆ ಈ ಮನೆಯಲ್ಲಿ ಕಬೋರ್ಡ್ ಇಲ್ಲ. ನಾನು ಬಂದಂಥ ಪರಿಸ್ಥಿತಿ, ಈ ಮನೆಗೆ ನಾನು ಯಾವ ರೀತಿ ಶಿಫ್ಟ್ ಆದೆ, ನಾನು ಯಾವ ಪರಿಸ್ಥಿತಿಲಿದ್ದೆ ಖಂಡಿತ ನಿಮ್ಮೆಲ್ರಿಗೂ ಗೊತ್ತಿದೆ. ಹೊಸ್ದಾಗಿ ಬಂದಿರೋರು ಪಾಪ ಗೊತ್ತಿರೋದಿಲ್ಲ. ನನ್ನ ಹಳೇ ವ್ಯೂವರ್ಸ್ ಆದರೆ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ನ ನೋಡ್ತಿದ್ದಂಥ ವ್ಯೂವರ್ಸ್ಗಳಿಗೆ ನಾನು ಯಾವ ಸಂದರ್ಭದಲ್ಲಿ ಈ ಮನೆಗೆ ಬಂದೆ ಅಂತ ನಿಮಗೆ ಗೊತ್ತಿದೆ.
ಕಬೋರ್ಡ್ ಇಲ್ಲ ಆದರೂ ಸಹ ಆ ಟೈಮಲ್ಲಿ ನನಗೆ ಬೇರೆ ಮನೆ ಬೇಕಿತ್ತು, ಬಂದೆ, ಇರೋಣ ಸ್ವಲ್ಪ ದಿನ ಅಂತ ಹೇಳಿ. ಕಬೋರ್ಡ್ ಇಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳಿ ಬಂದಿದ್ದೀನಿ. ನೋಡ್ತಾ ಇದ್ದೀರಿ, ಅಡುಗೆ ಮನೇಲಿರೋವೆಲ್ಲ ಸಾಮಗ್ರಿಗಳು ತೊಳೆಯೋಕ್ಕೆಲ್ಲ ಹೋಗಿ ಅಡುಗೆ ಮನೆ ಎಲ್ಲ ಸೆಲ್ಫು ಸ್ಟೆಪ್ಸ್ ಎಲ್ಲ ಚೆನ್ನಾಗಿ ಸರ್ಪು ಮತ್ತು ಬ್ಲೀಚಿಂಗ್ ಪೌಡ್ರ್ ಹಾಕೊಂಡು ಚೆನ್ನಾಗಿ ತೊಳಿತಾ ಇದ್ದಾರೆ ಎಲ್ಲ ಕೂಡ. ಮುಂದೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತೀನಿ. ಈ ಥರ ಡೈಲಿ ಬ್ಲಾಗ್ ವಿಡಿಯೋಗಳು ನಿಮಗಿಷ್ಟ ಆಗುತ್ತೆ, ಇಷ್ಟ ಆಗ್ತಾ ಇದೆ ಅನ್ನೋದಾದರೆ ಹೆಚ್ಚು ಲೈಕ್ಗಳನ್ನ ಕೊಡಿ. ಹಾಗೆ ನಿಮ್ಮೆಲ್ಲರ ಪ್ರೀತಿಯ ಕಮೆಂಟ್ಗಳ ಮೂಲಕ ನನಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ, ಏನು ಅನ್ನಿಸ್ತು ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋ ಅಂತ ಹೇಳಿ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಯಾಕೆಂದರೆ ಮೊನ್ನೆ ನಾನು ಡೈಲಿ ವಿಡಿಯೋಗಳನ್ನ ಹಾಕಿಲ್ಲ. ಆದ್ದರಿಂದ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಅಭಿಪ್ರಾಯನ ನಾನು ನಿರೀಕ್ಷೆ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆಯಪ್ಪ ಅನ್ನೋದಾದರೆ ಹೆಚ್ಚು ಲೈಕ್ ಬರಲಿ. ನೋಡ್ತಾ ಇದ್ದೀರಿ, ಎಲ್ಲ ಪೌಡ್ರ್ ಹಾಕಿ ಚೆನ್ನಾಗಿ ಉಜ್ಜು ಟೈಲ್ಸ್ನ ಪಳ ಅನ್ನೋ ಥರ ಮಾಡಿದ್ರು. ಎಲ್ಲ ಜೋಡಿಸ್ಕೊಳ್ಳೋದು ಮೊನ್ನೆಯಿಂದ ಬರೀ ಇದೇ ಕೆಲಸ ಆಗಿದೆ. ನಾನು ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮನೆ ಕ್ಲೀನಿಂಗ್ ಇದ್ದಿದ್ದರಿಂದ ಮೊನ್ನೆಯಿಂದ ನಾನು ಯಾವುದೇ ವಿಡಿಯೋ ಕೂಡ ತಗೊಳ್ಳೋಕ್ಕೂ ಕೂಡ ಆಗಿಲ್ಲ. ಇವತ್ತಿಂದ ತುಂಬ ಕೆಲಸ ನಡೀತಾ ಇದೆ. ಎಲ್ಲನೂ ಕೂಡ ನಿಮ್ಮ ಮುಂದೆ ತರುವಂಥದ್ದು ಖಂಡಿತ ಮಾಡ್ತೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಎಲ್ರಿಗೂ ನಮಸ್ಕಾರ.